ಬಹಳಷ್ಟು ಹಿರಿಯರು ಬಹಳಷ್ಟು ಹಿರಿಯ ಹೋರಾಟಗಾರರು ಬಹಳಷ್ಟು ವರ್ಷಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸಮಸ್ಯೆ ಆದ್ರೂ ಬಗೆಹರಿಯುತ್ತೆ. ಈ ಒಂದು ಸಮಸ್ಯೆ ಸರ್, ಇವತ್ತು ನಾವು ನಮ್ಮ ಬಡವರನ್ನೆಲ್ಲ ಕರ್ಕೊಂಡ್ಬಂದು ಫ್ರೀಡಂ ಪಾರ್ಕಿಗೆ ಬಂದಂತ ಉದ್ದೇಶ ಕಳೆದ 25 ನವೆಂಬರ್ 25, 26ನೇ ತಾರೀಕು 2 ದಿನಗಳ ಕಾಲ ನಾವು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಮಾಡಿದ್ವು. ಇವತ್ತು ಮತ್ತೆ ಆ ಒಂದು ಸಂಪೂರ್ಣವಾಗಿ ಅದೆಲ್ಲ ಯಶಸ್ಸು ಕಾಣದೆ ಸ್ವಲ್ಪ ಪೆಂಡಿಂಗ್ ಇದೆ. ಆ ನಿಟ್ಟಲ್ಲಿ ನಾವು ಸಚಿವರು, ವಸತಿ ಸಚಿವರು ಜಮೀರ್ ಅಹಮದ್ ಅವರ ಜೊತೆ ಕೂಡ 31ನೇ ತಾರೀಕು 2025 31ನೇ ತಾರೀಕು ನಾವು ಅಕ್ಷಲ್ಗೆ ಅವತ್ತು ಭೀಮಾ ಕೋರೆಗಾಂವ್ ಇದಕ್ಕೆ ಹೋಗ್ಬೇಕಾಯ್ತು. ಮಿನಿಸ್ಟರ್ ಸಭೆ ಕರೆದು ಅಂತ ನಾವು ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲೇ ಉಳ್ಕೊಂಡು ಮಿನಿಸ್ಟರ್ ಜೊತೆ ಸಭೆ ಮಾಡಿದ್ವು. ಸೊ ಅಲ್ಲಿ ಏನಾಗಿದೆ ಅಂದ್ರೆ ಆ ಸಭೆ ಮಾಡಿದಂತ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳು ಬಗೆಹರಿದೆ, ಹಂಗೆ ಉಳ್ಕೊಂಡಿದ್ದರಿಂದಾಗಿ ಮತ್ತೆ ಈಗ ಈ ಕೋಗಿಲು ಸಮಸ್ಯೆ ಮುಗಿದ ನಂತರ ನಾನು ನಿಮ್ಮ ಕೆಲವು ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಸಚಿವರು ಆಶ್ವಾಸನೆ ಕೊಟ್ಟಿದ್ರು. ಈಗ ಅದನ್ನ ಜ್ಞಾಪಿಸೋ ಸಲುವಾಗಿ ನಾವಿವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಕೂತಿದ್ದೆವು ಕೂಡ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಸರ್, ಅಂದ್ರೆ ಈಗ ಬೆಂಗಳೂರು ದಕ್ಷಿಣ ತಾಲೂಕಿನ ಪಿಲ್ಗನಹಳ್ಳಿ ಅಂತ ಒಂದು ಹಳ್ಳಿ, ಅಲ್ಲಿ ಸುಮಾರು 8,000 ಮನೆಗಳಿವೆ. ಬಡವರು ಕಟ್ಕೊಂಡಿರುವಂತ ಮನೆಗಳು 8,000 ಇವೆ. 8,000 ಮನೆಗಳಲ್ಲಿ ಏನಾಗಿದೆ ಅಂದ್ರೆ ಅರ್ಧ ಜನಕ್ಕೆ ಸುಮಾರು 3,000 ಜನಕ್ಕೆ ತಾತ್ಕಾಲಿಕ ಆದೇಶ ಅಕ್ರಮ ಸಕ್ರಮದಲ್ಲಿ ಹಕ್ಕುಪತ್ರಗಳು ಬಂದಿವೆ. 3,000ದಲ್ಲಿ ಈಗ 2,500 ಹಕ್ಕುಪತ್ರಗಳನ್ನ ವಜಾ ಮಾಡಿದ್ದಾರೆ. ಹಕ್ಕುಪತ್ರ ಕೊಟ್ಟು ಹಕ್ಕುಪತ್ರ ತಗೋಬೇಕಾದ್ರೇನೆ ಅರ್ಜಿ ಸಲ್ಲಿಸಬೇಕಾದ್ರೆ ರಾತ್ರಿ 1 ಗಂಟೆಗೆ ಕ್ಯೂನಲ್ಲಿ ನಿಂತು ಆಮೇಲೆ ಅಧಿಕಾರಿಗಳು ಕೇಳಿದಷ್ಟು ದುಡ್ಡು ಕೊಟ್ಟು VAOಗೆ ಇಷ್ಟು, RIಗೆ ಇಷ್ಟು, DTಗೆ ಇಷ್ಟು, ತಹಶೀಲ್ದಾರ್ಗೆ ಇಷ್ಟು, ತಹಶೀಲ್ದಾರ್ ಕೇಸ್ ವರ್ಕರ್ಗೆ ಇಷ್ಟು ಅಂತ ದುಡ್ಡು ಕೊಟ್ಬಿಟ್ಟು ಹಕ್ಕುಪತ್ರ ತಗೊಂಡು ಇವತ್ತು ಆ ಹಕ್ಕುಪತ್ರಗಳು ವಜಾ ಮಾಡಿದೀವಿ ಅಂದ್ರೆ ಈಗ ಆ ಜಾಗ ನೈಸ್ ಕಂಪನಿಗೆ ಬರುತ್ತೆ. ಈ ಮೊದಲು ಶಂಕರ್ ಸಾಹೇಬರು DC ಆಗಿದ್ದಂತ ಸಂದರ್ಭದಲ್ಲಿ ನಾವು ಸುಮಾರು 10,000 ಜನ ರೋಡಲ್ಲಿ ಕೂತ್ಕೊಂಡು ಹಕ್ಕುಪತ್ರಕ್ಕೆ ಒತ್ತಾಯ ಮಾಡಿ ಹಕ್ಕುಪತ್ರಕ್ಕೆ ಅಡಿಷನಲ್ DC ಚಲಪತಿ ಸಾಹೇಬರು ಸ್ಪಾಟ್ಗೆ ಬಂದು ಇನ್ಸ್ಪೆಕ್ಷನ್ ಮಾಡಿ ನೀವೆಲ್ಲ ಅರ್ಜಿ ಹಾಕೊಳ್ಳಿ, ನಿಮ್ಗೆ ಹಕ್ಕುಪತ್ರ ಕೊಡಿಸ್ತೀವಿ ಅಂತ ಹೇಳಿದ್ರು. ಈಗ ಹಕ್ಕುಪತ್ರ ಬಂದ್ಮೇಲೆ ಮತ್ತೆ ಜನರು ದುಡ್ಡು ಖರ್ಚು ಮಾಡಿ ವಜಾ ಆಗಿದೆ ಅಂದ್ರೆ ಜನಕ್ಕೆಲ್ಲ ಬೇಜಾರಾಗ್ಬಿಟ್ಟಿದೆ. ಆ ನಿಟ್ಟಲ್ಲಿ ಆ ತರದ ಅನೇಕ ಸಮಸ್ಯೆಗಳಿವೆ. ಈಗ ಎಲ್ಲ ಒಂದ್ ಕಡೆ ಸರ್ಕಾರಿ ಭೂಮಿ ಇದೆ ಅಂದ್ರೆ ಯಾವನು ದುಡ್ಡಿರೋನ್ ಬಂದು ಕಾಂಪೌಂಡ್ ಹಾಕ್ತಾನೆ ಅಥವಾ ದುಡ್ಡಿರೋನ್ ಬಂದು ಬಿಲ್ಡಿಂಗ್ ಕಟ್ತಾನೆ. ಈಗ ಕೆಮ್ಮತ್ತಳ್ಳಿ ಸರ್ವೆ ನಂಬರ್ 55ರಲ್ಲಿ ಬಡವ ಒಂದು ಗುಡಿಸ್ಲು ಹಾಕೊಂಡು ಇಮಿಡಿಯೇಟ್ ಡೆಮಾಲಿಷನ್ ಮಾಡ್ತಾರೆ. ದುಡ್ಡಿರೋನು ಬಿಲ್ಡಿಂಗ್ 5 ಫ್ಲೋರ್ ಸರ್ಕಾರಿ ಭೂಮಿಯಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾನೆ ಅಂದ್ರೆ ತಹಶೀಲ್ದಾರು, DCಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ಸೆಕ್ರೆಟರಿಗಳು ಅವನ ಹತ್ರ ಎಷ್ಟು ಟೋಕನ್ ಹಾಕ್ಸ್ಕೊಂಡಿದ್ದಾರೆ ಅಂತ ನಾವು ಪ್ರಶ್ನೆ ಕೇಳಬೇಕಾಗಿದೆ. ಯಾಕೆಂದ್ರೆ ಬಡವನ ಗುಡಿಸ್ಲು ಕಿತ್ತಾಕ್ತಿವೆ. 5 ಫ್ಲೋರ್ ಬಿಲ್ಡಿಂಗ್ ಕಟ್ಟೋ ತನಕ ನೀವೇನ್ ಮಾಡ್ತಾ ಇದ್ರಿ ಅಥವಾ ಎಷ್ಟು ನೀವು ಲಂಚ ಇಸ್ಕೊಂಡಿದೀವಿ ಅಂತ ನಾವು ಇವತ್ತು ಪ್ರಶ್ನೆ ಕೇಳ್ಬೇಕು. ಅದೇ ರೀತಿ ಈ ಅಮೃತಹಳ್ಳಿ ಅಂತ ಒಂದಿದೆ ಯಲಹಂಕ ಸಮೀಪದಲ್ಲಿ. ಸ್ವಾಮಿ ದಿನ ಬೆಳಗಾಡುವಲ್ಲಿ ಸರ್ಕಾರಿ ಭೂಮಿ ಪಾಣಿಯಲ್ಲಿ ರೆಕಾರ್ಡ್ ಇದೆ. ಅಲ್ಲಿ ದಿನ ಅಂಗಡಿಗಳಲ್ಲಿ ಎಷ್ಟು ಅಂದ್ರೆ 2 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಬಾಡಿಗೆ ವಸೂಲು ಮಾಡ್ತಾರೆ. ಯಾರು ಸರ್ಕಾರಿ ಭೂಮಿಗೆ ಯಾರು ಓನರ್ ಇಲ್ಲ, ತಹಶೀಲ್ದಾರ್ ಇಲ್ಲ DC ನ. ಅಲ್ಲಿರುವಂತ ಸ್ಥಳೀಯ ಒಬ್ಬ ಸರ್ಕಾರಿ ಎಲ್ಲಾರನ್ನು ಅಡ್ಜಸ್ಟ್ ಮಾಡ್ಕೊಂಡು ದಿನ ಬೆಳಗಾದರೆ ಹೋಟ್ಲು, ಅಂಗಡಿಗಳು, ಅದು ಇದು ಎಲ್ಲರ ಹತ್ರನೂ ಕೂಡ ಲಕ್ಷಾಂತರ ರೂಪಾಯಿ ಬಾಡಿಗೆ ವಸೂಲು ಮಾಡ್ತಾರೆ. ಈಗಾಗಲೇ ನಾವು ಅದ್ರ ಬಗ್ಗೆ ಲೋಕಾಯುಕ್ತ ತನಕ ದೂರು ಕೊಟ್ಟಿದ್ದೀವಿ, ತಹಶೀಲ್ದಾರ್ ದೂರು ಕೊಟ್ಟಿದ್ದೀವಿ, DCಗೆ ದೂರು ಕೊಟ್ಟಿದ್ದೀವಿ, ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೀವಿ. ಅಲ್ಲಿ ಬಡವರು ಪಾಪ ಮನೆ ಕಟ್ಕೊಂಡು 20 ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಕ್ರಮ ಸಕ್ರಮದಲ್ಲಿ ಹಕ್ಕುಪತ್ರಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ, ಅವ್ರಿಗೆ ಯಾರಿಗೂ ಹಕ್ಕುಪತ್ರ ಸಿಗ್ತಾ ಇಲ್ಲ. ಹಿಂಗೆ ಈ ತರದ್ದು ಬಡ ವಿರೋಧಿ ನೀತಿ. ನಾವೆಲ್ಲರೂ ಕೂಡ ಕಾಂಗ್ರೆಸ್ ಗೆಲ್ಸಿದ್ದು ಕೂಡ ಕಾಂಗ್ರೆಸ್ ಅನ್ನು ಗೆಲ್ಸ್ಬೇಕಾದ ಉದ್ದೇಶ ಏನು? ಈಗ ನೋಡಿ, ಇಲ್ಲಿ ಕೆಂಗೇರಿ ಅಂತ ಒಂದು ಮೈಲ್ಸನ್ನು ಅಂತ ಇದೆ. ಸ್ವಾಮಿ ಆ ಮೈಲ್ಸನ್ನದಲ್ಲಿ 2 ಎಕರೆ ಗೋಮಾಳ ಇದೆ. ಯಾವನೋ ಒಬ್ಬ ಬಂದು ದಾಬೆ ಮಾಡಿ 1 ತಿಂಗಳಿಗೆ 3 ಲಕ್ಷ ರೂಪಾಯಿ ಬಾಡಿಗೆ ವಸೂಲು ಮಾಡ್ತಾನೆ ಅಂದ್ರೆ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು ಅನ್ನೋದು. ಬಡವನ್ ಎಲ್ಲಿಗೆ ಹೋಗ್ಬೇಕು? ಬಡವನ್ ಈ ದೇಶದ ಪ್ರಜೆ ಅಲ್ಲ. ಮತ್ತೆ ಬಡವನ ಕಡೆಯಿಂದ ಓಟ್ ಯಾಕೆ ಹಾಕ್ಸ್ಕೊತೀವಿ? ಬರೀ ಡೆವಲಪರ್ಗಳು, ರಿಯಲ್ ಎಸ್ಟೇಟ್ಗಳ ಕಡೆಯಿಂದಲೇ ಓಟ್ ಹಾಕ್ಸ್ಕೋಬೇಕಾಯ್ತು. ಓಟಿಗೆ ಮಾತ್ರ ಬಂದು ಇವ್ರನ್ನ ಕಾಲು ಹಿಡಿತೀವಲ್ಲ, ನಿಮ್ಗೆ ಎಂತ ಮಾನ ಮರ್ಯಾದೆ ಇದೆ ಅಂತ. ಈ ಬಡವನ ಓಟ್ ಹಾಕಿಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಗೆಲ್ತಾ ಇತ್ತಾ? ಯೋಚನೆ ಮಾಡ್ಬೇಕಾಗಿದೆ ನಾವೆಲ್ಲ. ಇನ್ನು ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಒಂದು ಸೇವೆಯನ್ನು ಹೋಗ್ಬಿಟ್ಟು ಕುಕ್ಕರ್ ಒಂದು 500 ರೂಪಾಯಿ ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಮೋಸ ಮಾಡೋದು. ನಾವೇನ್ ಕೇಳ್ತಾ ಇದೀವಿ? ನೀವು ಲೂಟಿ ಮಾಡಿರೋ ಲಂಚ್ ದುಡ್ಡಲ್ಲಿ ಪಾಲ್ ಕೇಳ್ತಾ ಇದೀವಿ. ನಾವು ಕೇಳ್ತಾ ಇರೋದು ಇಷ್ಟೇ, ಸ್ವಾಮಿ
ನಾನು ಮನೆ ಕಟ್ಕೊಂಡು ಇಲ್ಲಿ ವಾಸ ಮಾಡ್ತಾ ಇದ್ದೀನಿ. ನನಗೆ ಆಧಾರ್ ಕಾರ್ಡ್ ಇದೆ, ವೋಟರ್ ಲಿಸ್ಟ್ ಇದೆ, ರೇಷನ್ ಕಾರ್ಡ್ ಇದೆ. ಕನಿಷ್ಠ ನನಗೊಂದು ಮೂಲಭೂತ ಹಕ್ಕು, ಒಂದು ನೆಲೆ ಕೊಡಿ, ಸ್ವಂತ ಮನೆ ಕೊಡಿ ಅಂತ ನಾವು ಕೇಳ್ತಾ ಇರ್ತೀವಿ. ಅದನ್ನ ಕೊಟ್ಟಿಲ್ಲ ಅಂದ್ರೆ ನೀವು ಎಂತ ಸರ್ಕಾರ ನೀವು? ಆದ್ದರಿಂದ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಬೀದಿಗೆ ಬಂದಿರುವಂತದ್ದು. ನಾವೆಲ್ಲ ಒಂದ್ ಕಡೆ ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಕೊಂಡಿದೀವಿ, ಹಕ್ಪತ್ರ ಕ್ಯಾನ್ಸಲ್ ಆಗಿದೆ, ಹಕ್ಪತ್ರ ಕೊಟ್ಟಿಲ್ಲ, ಅಥವಾ ನಾನು ಬಡವ ಸ್ಲಮ್ ಅಲ್ಲಿ ವಾಸ ಮಾಡ್ತಾ ಇದ್ದೀನಿ, ನಮ್ಮ ಸ್ಲಮ್ ಅಂತ ಡಿಕ್ಲೇರ್ ಮಾಡಿ ನಮಗೆ ಒಂದು ಸ್ವಂತ ನೆಲೆಯನ್ನು ಕೊಡಿ ಅಂತ ನಾವು ಕೇಳೋದು. ಆ ನಿಟ್ಟಿನಲ್ಲಿ ಸರ್ಕಾರ ಇತ್ತು ಗಮನ ಹರಿಸಬೇಕು. ಈಗಾಗಲೇ ಸ್ಲಮ್ ಬೋರ್ಡ್ ಕಮಿಷನರ್ ರಾಘವೇಂದ್ರ ಬಂದಿದ್ರು, ಮನವಿಯನ್ನು ಸ್ವೀಕರಿಸಿ ಮಿನಿಸ್ಟರ್ ಜೊತೆ ಒಂದು ಸಭೆಯನ್ನು ಫಿಕ್ಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮತ್ತೆ ಅದೇ ರೀತಿ ಡಿಸಿ ಕಚೇರಿಗೆ ಹೋಗಿದ್ವಿ, ADC ಅವರು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು ಶಿವಕುಮಾರ್ ಅಂತ ಅವರ ಗೆಳೆಯರನ್ನ ಅಷ್ಟನ್ನು ಕಳಿಸಿ ನಮ್ಮ ಮನವಿನ ಸ್ವೀಕರಿಸಿ 1 ವಾರದಲ್ಲಿ ನಾನು DC ಅವ್ರ ಜೊತೆ ಸಭೆಯನ್ನು ಕರೆಸಿ ನಿಮ್ಮ ಸಮಸ್ಯೆಗೆ ಬಗೆಹರಿಸುವಂತ ಒಂದು ಪ್ರಯತ್ನನ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ಮತ್ತೆ GBA ಗ್ರೇಟರ್ ಬೆಂಗಳೂರು ಕಚೇರಿಗೆ ಹೋಗಿ ಅಲ್ಲಿ ಸ್ಪೆಷಲ್ ಆಫೀಸರ್ ಇದ್ದು, ಸ್ಪೆಷಲ್ ಆಫೀಸರ್ ನ ಭೇಟಿ ಮಾಡಿ ಕಮಿಷನರ್ ಜೊತೆ ನಮಗೊಂದು ಸಮಯನ ನಿಗದಿಗೊಳಿಸ್ಕೊಡಿ ಅಂತ ಮನವಿನ ಕೊಟ್ಟು ಬಂದಿದ್ದೀವಿ. ಇಷ್ಟೆಲ್ಲ ಆಗಿದೆ. ಇಷ್ಟೆಲ್ಲ ಆಗಿ ನಮ್ಗೆ ಇಷ್ಟಕ್ಕೆ ಸಮಸ್ಯೆ ಬಗೆಹರಿದಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಗ್ರೌಂಡ್ ಫುಲ್ ತುಂಬಿಸುವಂತ ಕೆಲಸ ಮಾಡ್ತೀವಿ. ಅನಿರ್ದಿಷ್ಟ ಅವಧಿ ಹೋರಾಟ ಫಿಕ್ಸ್ ಮಾಡ್ತೀವಿ. ಅದರಲ್ಲಿ ನಾವು ಇಲ್ಲ ಮಾಡು, ಇಲ್ಲ ಮಡಿ, ಇಲ್ಲ ನಮ್ ಕೆಲಸ ಆಗ್ಬೇಕು, ಇಲ್ಲ ನಮ್ಮನ್ನ ಜೈಲ್ ಕಳಿಸ್ಬೇಕು ಅನ್ನೋ ನಿಟ್ಟಲ್ಲಿ ನಾವ್ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದೇವೆ ಸರ್. ಎಂಟ ಇಲ್ಲ 10 ಜನ ಬಂದಿದ್ದೀವಿ ಅಂದ್ರೆ ನಾಚಿಕೆ ಆಗುತ್ತೆ ನಮ್ಗೆ. ನಮ್ಮ ಅಪ್ಪಗಾಣಿಗೂ ನೀವು ಒಗ್ಗಟ್ಟನ್ನ ತೋರಿಸಿ ಲೀಡು ಜೊತೆ ಕೈ ಜೋಡಿಸಿಲ್ಲ ಅಂದ್ರೆ ಕಷ್ಟ ಅನುಭವಿಸ್ತೀವಿ. ನಾವೆಲ್ಲ ಕೈ ಬಿಡ್ಬೇಕಾಗುತ್ತೆ. ನೀವೆಲ್ಲ ಬೀದಿ ಪಾಲಾಗ್ತೀವಿ. ಬಲ್ದಿಟ್ಕೊಂಬಿಡಿ, ಬಲ್ದಿಟ್ಕೊಳ್ಳಿ. ನಿಮ್ಗೆ ಇಷ್ಟು ದುರಂಕಾರ ಆಗಿ ಏನೋ ಇಲ್ಲಿ ಬಂದೇ ಪುಟ್ಟ